ಇಲ್ಲ, ನಾವು ಮುಖ್ಯವಾಗಿ ನಾನು ಗಣೇಶ್ ಅವರು ಡೈಲಿಗೆ ಬಂದಿದ್ದ ಕಾರಣ ಏನಂತಂದ್ರೆ, ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ 5 ಜನ ಶಾಸಕರು ಗೆದ್ದಿದ್ದೀವಿ. ಬಳ್ಳಾರಿ ಯಾವತ್ತಿದ್ರು ಕಾಂಗ್ರೆಸ್ ಭದ್ರಕೋಟೆ. ಅದ್ರ ಜೊತೆಯಾಗಿ 5 ಮಂದಿ ಶಾಸಕರು ಗೆದ್ದಿದ್ದೀವಿ. ಯಾರಿಗೂ ಒಂದು ಅವಕಾಶ ಮಾಡಿಕೊಡಿ ಅಂತೇಳಿ CM ಅವ್ರನ್ನಾಗಿರ್ಬೋದು, ನಮ್ಮ ಹೈಕಮಾಂಡ್ ಆಗಿರ್ಬೋದು, ಒಂದು ಮನವಿಯನ್ನು ಮಾಡಿಕೊಂಡು ತಾವು ಹೈಕಮಾಂಡ್ ಅವರು, CM ಅವರು 5 ಜನ ಶಾಸಕರಲ್ಲಿ ಎಲ್ಲರೂ ಅಣ್ಣ ತಮ್ಮರಿದ್ದಂಗೆ ಇದ್ದೀವಿ. 5 ಜನ ಶಾಸಕರಲ್ಲಿ ಯಾರಿಗೂ ಒಂದು ಅವಕಾಶವನ್ನು ಮಾಡಿಕೊಟ್ರೆ ನಮಗೆ, ನಮ್ಮ ಜಿಲ್ಲೆಗೆ, ಪಕ್ಷಕ್ಕಾಗಿರ್ಬೋದು ಮತ್ತೆ ನಮ್ಮ ಜಿಲ್ಲೆಯ ಅಭಿವೃದ್ಧಿಗಾಗಿರ್ಬೋದು ಬಹಳ ಅನುಕೂಲತೆ ಆಗುತ್ತೆ ಅಂತೇಳಿ ನಾವು ಒಂದು ಮನವಿಯನ್ನು ಮಾಡ್ಕೋಬೇಕಂತೇಳಿ ಬಂದ್ವಿ. ಇಲ್ಲ, ನನಗೆ ಕೊಡಬೇಕು, ಇನ್ನೊಬ್ಬರಿಗೆ ಕೊಡ್ಬೇಕಂತ ಹೇಳಿ ನಾನು ಹೇಳ್ತಾ ಇಲ್ಲ. ನಾನು ಮುಖ್ಯವಾಗಿ ನಮ್ಮ ಜಿಲ್ಲೆ ಪರವಾಗಿ, ನಮ್ಮ ಜಿಲ್ಲೆ ಜನತರ ಪರವಾಗಿ ನಾನು ಏನ್ ಕೇಳ್ಕೊಂತೀನಿ ಅಂತಂದ್ರೆ, ಒಂದು ಅವಕಾಶ ಬಳ್ಳಾರಿ ಜಿಲ್ಲೆಗೆ ಯಾರಿಗಾದ್ರೂ ಕೊಡಿ. ಒಂದು ಅವಕಾಶ ಮಂತ್ರಿ ಆದ್ರೆ ಬಳ್ಳಾರಿ ಜಿಲ್ಲೆ ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಆಗುತ್ತೆ. ಅದ್ರ ಜೊತೆಗೆ ಬಳ್ಳಾರಿಯಲ್ಲಿ ಪಕ್ಷ ಸಂಘಟನೆ ಕೂಡ ಸಾಧ್ಯ ಆಗುತ್ತೆ. ಈಗ ಏನು 5 ಮಂದಿ ಗೆದ್ದಿದ್ದೀವಿ, ಮುಂಬರುವಂತ 2028 ಎಲೆಕ್ಷನ್ ಅಲ್ಲಿ ಕೂಡ 5 ಸ್ಥಾನವನ್ನು ಗೆಲ್ಲಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಇಲ್ಲ, ಅವ್ರದ್ದು ನನಗೆ ಅಷ್ಟು ಮಾಹಿತಿ ಇಲ್ಲ. ನಮ್ದು ನಮ್ಮ ಕಡೆಯಿಂದ ರೆಪ್ರೆಸೆಂಟೇಷನ್ ಮಾಡ್ಕೊಳಕ್ ನಾವು ಡೆಲ್ಲಿಗೆ ಬಂದಿರೋದು. ಬೇರೆ ಏನೇನು ಡೆವಲಪ್ಮೆಂಟ್ಸ್ ಆಗಿದೆ ಅದ್ರ ಬಗ್ಗೆ ಇಲ್ಲ, ಮೊನ್ನೆ ಭೇಟಿ ಆಗಿದ್ವಿ, ಮತ್ತೆ ಇವತ್ತು ರಾತ್ರಿ ಕೂಡ ಭೇಟಿ ಮಾಡ್ತೀವಿ. Today we have just come here to Delhi to discuss with our High Command and our Chief Minister, Mr. D.K. Shivkumar sir, regarding the minister birth allotment to Ballari district. Our only request is from our all MLAs, 5 MLAs, whomever the party can accept, who is capable and all. We need one minister seat for Ballari district so that we can develop our district, we can develop our party in a stronger way. That is our request with the High Command. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.